ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ. ಹೀಗೆ ದೇವರು ಮಾನವನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವರ ಸ್ವರೂಪದಲ್ಲೇ ಅವನನ್ನು ಉಂಟು ಮಾಡಿದನು, ಗಂಡು ಹೆಣ್ಣಾಗಿ ಅವರನ್ನು ಉಂಟು ಮಾಡಿದನು. ಪ್ರಿಯರೇ, ಇಂದು ದೇವರ ವಾಕ್ಯವು ಮಾನವನ ಸೃಷ್ಟಿಯ ಹೃದಯವನ್ನ, ಅಂದರೆ ಮಾನವನ ಗುರುತು, ಮೌಲ್ಯ ಮತ್ತು ಸಮಾನತೆಯನ್ನ ಸ್ಪಷ್ಟವಾಗಿ ಪ್ರಕಟಿಸುತ್ತಿದೆ. ಪ್ರಿಯರೇ, ಅಂದರೆ ಈ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದ ಒಂದು ಘೋಷಣೆಯ ನೇರ ನೆರವೇರಿಕೆ ಎಂಬುದನ್ನು ನಾವು ಗಮನಿಸಬಹುದು. ಪ್ರಿಯರೇ, ಹಾಗಾದರೆ ಈ ವಾಕ್ಯವು ಉದ್ದೇಶಪೂರ್ವಕವಾಗಿ ಇನ್ನೊಂದು ಆವರ್ತಿ ಬಳಸಲ್ಪಟ್ಟಿದೆ, ಅಂದರೆ ಅದನ್ನು ಒತ್ತಿ ಒತ್ತಿ ಹೇಳುವಂಥ ಒಂದು ಸಂಗತಿ ಎಂಬುದಾಗಿ ನಾವು ನೋಡಬಹುದು. ಇದರಲ್ಲಿ ಕೆಲವೊಂದು ಪ್ರಾಮುಖ್ಯವಾಗಿರುವಂಥ ಅಂಶಗಳನ್ನು ನಾವು ನೋಡಿಕೊಳ್ಳೋಣ. ಪ್ರಿಯರೇ, ಮೊದಲನೇದಾಗಿ ದೇವರು ಮಾನವನನ್ನು ಉಂಟು ಮಾಡಿದರು ಎಂಬುದಾಗಿ ನಾವು ನೋಡುವಾಗ, ಮಾನವನ ಉತ್ಪತ್ತಿ ಎಂಥದ್ದು ಎನ್ನುವಂಥದ್ದು ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಇದು ಸ್ವಯಂ ಸ್ಫೂರ್ತಿಯಲ್ಲಿ ಬಂದದ್ದಲ್ಲ, ಅಥವಾ ಪ್ರಕೃತಿಯ ಅಪಘಾತದಲ್ಲಿ ಮಾನವನು ಬರಲಿಲ್ಲ, ಆದರೆ ಇದು ದೇವರ ನೇರ ಸೃಜನಾತ್ಮಕ ಕ್ರಿಯೆ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಪ್ರಿಯರೇ, ಇಲ್ಲಿ ಉಂಟು ಮಾಡಿದನು ಎನ್ನುವಂಥ ಒಂದು ಪದ ಇದು ಕ್ರಿಯಾಪದವಾಗಿದೆ. ಪ್ರಿಯರೇ, ಹಂಗಂದ್ರೆ ಅರ್ಥ ಮಾನವನ ಸೃಷ್ಟಿಯನ್ನ ವಿಶೇಷವಾಗಿ ಗುರುತಿಸಲ್ಪಟ್ಟಿದೆ. ಇನ್ನು ಎರಡನೇದಾಗಿ ನಾವು ನೋಡುವಾಗ ತನ್ನ ಸ್ವರೂಪದಲ್ಲಿ, ಅಂದರೆ ದೇವರ ಸ್ವರೂಪದಲ್ಲೇ ಎನ್ನುವಂಥ ಒಂದು ಪದದ ಒಂದು ರಿಪಿಟೇಷನ್ ನೋಡುವಾಗ ಇದು 2 ಬಾರಿ ಹೇಳುವಂಥ ಒಂದು ಸಂಗತಿ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಇದು ಅಚಾನಕ್ಕಾಗಿ ಬರುವಂಥ ಒಂದು ಸಂಗತಿ ಅಲ್ಲ. ಇದು ಏನನ್ನೋ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತಾ ಇರುವಂಥ ಮಾತು. ಏನೆಂಬುದಾಗಿ ನಾವು ನೋಡುವಾಗ, ಮಾನವನ ಮೌಲ್ಯವು ಅವನು ಮಾಡುವಂಥ ಕಾರ್ಯದಿಂದ ಅಲ್ಲ, ಅವನ ಜಾತಿ, ಸ್ಥಾನ, ಸಾಮರ್ಥ್ಯದಿಂದ ಅಲ್ಲ, ಆದರೆ ಸೃಷ್ಟಿಕರ್ತನ ಸ್ವರೂಪದಿಂದ ಬಂದಿರುವಂಥದ್ದು ಎಂಬುದಾಗಿ ನಾವು ನೋಡಬಹುದು. ಪ್ರಿಯರೇ, ಮಾನವನು ಸೃಷ್ಟಿಕರ್ತನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರುವುದರಿಂದ ಮಾನವನಿಗೆ ಗೌರವ ಸಿಗುತ್ತದೆ, ನೈತಿಕ ಹೊಣೆಗಾರಿಕೆ ಸಿಗುತ್ತದೆ. ಅದಲ್ಲದೆ ದೇವರ ಪ್ರತಿನಿಧಿ ಎನ್ನುವಂಥ ಒಂದು ಜವಾಬ್ದಾರಿ ಸಿಗುತ್ತದೆ ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಮತ್ತು ಮೂರನೇದಾಗಿ ನಾವು ನೋಡುವಾಗ ಗಂಡು ಹೆಣ್ಣಾಗಿ ಅವರನ್ನು ಉಂಟು ಮಾಡಿದನು. ಇದು ಅತ್ಯಂತ ಸ್ಪಷ್ಟವಾದಂಥ ಒಂದು ಘೋಷಣೆ. ದೇವರ ವಾಕ್ಯ ಹೇಳುತ್ತದೆ, ಗಂಡು ಮತ್ತು ಹೆಣ್ಣು ಇಬ್ಬರು ದೇವರ ಸ್ವರೂಪದಲ್ಲೇ, ಮೌಲ್ಯದಲ್ಲೇ ಸಮಾನವಾಗಿ, ಮಾನವತ್ವದಲ್ಲಿ ಸಂಪೂರ್ಣವಾಗಿ ಸೃಷ್ಟಿಸಲ್ಪಟ್ಟರು ಎಂಬುದಾಗಿ. ಪಾತ್ರದಲ್ಲಿ ಭೇದ ಇರಬಹುದು, ಆದರೆ ಮೌಲ್ಯದಲ್ಲಿ ಭೇದ ಇರಲಿಲ್ಲ. ಪ್ರಿಯರೇ, ಹಾಗಾದರೆ ಈ ವಾಕ್ಯವು ನಮಗೆ ಕಲಿಸುವಂತಹ ಸತ್ಯಗಳು: ಮಾನವ ದೇವರ ಸ್ವರೂಪದ ಧಾರಕ, ಗಂಡು ಹೆಣ್ಣು ಇಬ್ಬರು ಸಮಾನ ಗೌರವ ಹೊಂದಿದ್ದಾರೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಮಾನವ ಮೌಲ್ಯ ದೇವರಿಂದ ಮಾತ್ರ ನಿಗದಿಯಾಗುತ್ತದೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಅಂದರೆ ಮಾನವನ ಜೀವನ ಪವಿತ್ರವಾದದ್ದು, ಯಾಕೆಂದರೆ ಅದು ದೇವರ ಸ್ವರೂಪವನ್ನು ಹೊತ್ತುಕೊಂಡಿರುವಂಥದ್ದು. ಹಾಗಾದರೆ ಈ ವಾಕ್ಯವು ಮಾಡುವಂಥ ವಾಗ್ದಾನ, ನಿಮ್ಮ ಮೌಲ್ಯವನ್ನು ಯಾರೂ ಕಡಿಮೆ ಮಾಡಲಾರರು. ನೀವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರೋದ್ರಿಂದ ನಿಮ್ಮ ಅಸ್ತಿತ್ವಕ್ಕೆ ದೇವರೇ ಸಾಕ್ಷಿಯಾಗಿದ್ದಾರೆ. ಪ್ರಿಯರೇ, ಹಾಗಾದರೆ ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ದೇವರ ಸ್ವರೂಪವನ್ನು ನಾವು ಹೊಂದಿಕೊಂಡಿರುವುದರಿಂದ ನಮ್ಮನ್ನು ನಾವು ಕೀಳಾಗಿ ನೋಡಿಕೊಳ್ಳಬಾರದು, ಇತರರನ್ನು ನಾವು ತಿರಸ್ಕರಿಸಬಾರದು, ಮಾನವ ಗೌರವವನ್ನು ಉಲ್ಲಂಘಿಸಬಾರದು. ಹೊರತು ಪ್ರತಿಯೊಬ್ಬ ಮಾನವನನ್ನು ದೇವರ ಸ್ವರೂಪದಂತೆ ನಾವು ಗೌರವಿಸಬೇಕು. ಹಾಗಾದರೆ ಇಂದು ನಾವು ನೆನಪಿಟ್ಟುಕೊಳ್ಳಬೇಕಾಗಿರುವಂಥ ಸಂಗತಿ, ನಾವು ಯಾರು ಎಂಬುದನ್ನು ಲೋಕ ಹೇಳುವುದನ್ನು ಕೇಳಿಸಿಕೊಳ್ಳದೆ, ನಾವು ಯಾರು ಎನ್ನುವಂಥದ್ದನ್ನು ದೇವರ ವಾಕ್ಯ ಏನು ಹೇಳುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಹಾಗಾದರೆ ನಾಳೆ ಭೇಟಿಯಾಗೋಣ. ನಮ್ಮ ಜೀವನವು ಕರ್ತನ ಸ್ವರೂಪವನ್ನು ಪ್ರಕಾಶಿಸುವಂತಹ ಜೀವನವಾಗಿರಲಿ. ಆಮೇನ್.